ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ ಕನ್ನಡ ವ್ಲಾಗ್. ಬನ್ನಿ, ಈ ದಿನ ನಾನು ರಾಗಿ ಇಡ್ಲಿ ಮಾಡಿದ್ದೀನಿ. ರಾಗಿ ಹಿಟ್ಟು ಬಳಸಿ ಅದನ್ನು ಹೇಗೆ ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ತೋರಿಸ್ತಿರೋಂಥ ಗ್ಲಾಸಲ್ಲಿ 1 ಗ್ಲಾಸಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿ ನೆನೆಸಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಒಂದು 4ರಿಂದ 5 ಗಂಟೆಯಷ್ಟು ನೆನೆಸಿದ್ದೀನಿ. ಹಾಗೆ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಮತ್ತು 1 ಸ್ಪೂನಷ್ಟು ಕಡಲೆಬೇಳೆ ಎರಡನ್ನು ನೀಟಾಗಿ ವಾಶ್ ಮಾಡಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ಸಣ್ಣ ಕಪ್ಪಷ್ಟು ರೈಸನ್ನು ಯೂಸ್ ಮಾಡಿದ್ದೀನಿ. ನಾನು ಅವಲಕ್ಕಿ ಯೂಸ್ ಮಾಡಿಲ್ಲ. ಅವಲಕ್ಕಿನೂ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನಾನು ಬಿಸಿದ ಅನ್ನನೇ ಯೂಸ್ ಮಾಡಿದ್ದೀನಿ. ನೀವು ಮಧ್ಯಾಹ್ನದಿತ್ತು ಆರಿರೋದಿತ್ತು ಅಂದರೂ ಸಹ ಯೂಸ್ ಮಾಡ್ಕೋಬೋದು. ಮಾಡಿಕೊಂಡು ಫಸ್ಟು ನಾನು ಉದ್ದಿನಬೇಳೆ ಮತ್ತು ತೊಗೊಂಡಿರೋಂಥ ರೈಸನ್ನು ನೀಟಾಗಿ ರುಬ್ಕೊಂಡು ಬಂದಿದ್ದೀನಿ. ಅದ ನಂತರ ಅಕ್ಕಿನ ತರಿಯಾಗಿ ರವೆ ಥರ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದ್ರ ಜೊತೆಗೆ ನಾನು ಇಲ್ಲಿ ತೋರಿಸಿರೋ ಅಂಥ ಕಪ್ಪಲ್ಲಿ 2 ಕಪ್ಪಷ್ಟು ರಾಗಿ ಹಿಟ್ಟನ್ನು ಬಳಸಿದ್ದೀನಿ. ಇದನ್ನು ಬೆಳಿಗ್ಗೆ ಹಾಕ್ಕೋಬೋದು, ಬಟ್ ನಾನಿಲ್ಲಿ ರಾತ್ರಿಯೇ ನೀಟಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಇಲ್ಲಿ ಕಲಿಸ್ಬೇಕಾದ್ರೆ ಅದು ಲಂಪ್ಸ್ ಬರುತ್ತೆ ಅಂತೇಳ್ಬಿಟ್ಟು ನಾನು ಜಾರಲ್ಲೇ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದರಿಂದ ಲಂಪ್ಸ್ ಬರಲ್ಲ, ಗಂಟೆಲ್ಲ ಬರುತ್ತಲ್ಲ ಅದು ಬರಲ್ಲ. ಹಾಗೆ ನಾನು ರಾತ್ರಿಯೇ ಸಾಲ್ಟನ್ನು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ನೀವು ಬೆಳಗ್ಗೆನೂ ಸಹ ಹಾಕ್ಕೋಬೋದು. ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ರೈನಿ ಸೀಸನಲ್ಲಿ ಮತ್ತು ವಿಂಟರಲ್ಲಿ ಅದು ಫರ್ಮೆಂಟೇಷನ್ ನೀಟಾಗಿ ಆಗೋಲ್ಲ. ಆ ಟೈಮಲ್ಲಿ ಏನು ಮಾಡ್ಬೋದು, ಈ ರೀತಿ ಸಾಲ್ಟನ್ನು ರಾತ್ರಿಯೇ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಟ್ರೆ ನೀಟಾಗಿ ಫರ್ಮೆಂಟ್ ಆಗುತ್ತೆ ಹೆಲ್ದಿಯಾಗಿ. ನಾವು ಅದಕ್ಕೆ ಸೋಡಾ ಏನು ಬಳಸಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಬನ್ನಿ, ನಾವು ನೆಕ್ಸ್ಟ್ ಮಾರ್ನಿಂಗಲ್ಲಿ ಸಿಗೋಣ. ಇದು ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟಿಂದ ಮುಚ್ಚಿ ಇಟ್ಬಿಡೋಣ. ಓವರ್ನೈಟ್ ಇರೋದ್ರಿಂದ ನೀಟಾಗಿ ಫರ್ಮೆಂಟ್ ಆಗುತ್ತೆ. ಇದು ನೆಕ್ಸ್ಟ್ ಮಾರ್ನಿಂಗು ನೀಟಾಗಿ ಫರ್ಮೆಂಟ್ ಆಗಿದೆ ನೋಡಿ. ಮತ್ತೆ ನಾನು ಅದ್ರ ಮೇಲೆ ಮುಚ್ಚಿದಂಥ ಪ್ಲೇಟನ್ನು ಸಹ ತೋರಿಸ್ತೀನಿ ನಿಮಗೆ. ನೋಡಿ, ಪ್ಲೇಟಿನ ತೆಳಭಾಗಕ್ಕೆಲ್ಲ ಹಿಟ್ಟು ಉಬ್ಬಿ ಬಂದಿದೆ. ಈಗ ನಾನು ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಇಡ್ಲಿ ಪ್ಲೇಟ್ಗಳಿಗೆ ಸ್ವಲ್ಪ ಆಯಿಲ್ ಹಚ್ಚಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ನಾರ್ಮಲಾಗಿ ನಾವು ಇಡ್ಲಿನ ಹೇಗೆ ಬೇಯಿಸ್ತೀವೋ ಆ ಥರ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಈಗ ಬೆಂದಾಗಿದೆ. 6 to 7 ಮಿನಿಟ್ಸ್ ಆದರೆ ಸಾಕು ಅನಿಸುತ್ತೆ, ತುಂಬ ಏನು ಬೇಕಾಗಿಲ್ಲ. ನೋಡಿ, ನಾನು ಸ್ಪೂನಿಂದ ಅದನ್ನು ತೆಗೆದ್ರೂ ಅಷ್ಟು ಸಾಫ್ಟಾಗಿ ಬರ್ತಿದೆ ಮತ್ತು ಅಂಟ್ತಿಲ್ಲ ಪ್ಲೇಟಿಗೆ, ಅಷ್ಟು ಚೆನ್ನಾಗಿ ಬರುತ್ತೆ. ಬಟ್ ಇದು ಹೆಲ್ದಿ ಹೇಗೂ ಇರುತ್ತೆ. ಒಂಚೂರೂ ಸಹ ಸ್ಪೂನಿಗಾಗಲಿ ಇಡ್ಲಿ ಪ್ಲೇಟಿಗಾಗಲಿ ಸ್ವಲ್ಪನೂ ಸಹ ಅಂಟ್ಕೊತಿಲ್ಲ. ಇದು ಡಯಾಬಿಟೀಸ್ ಇರೋರಿಗೆ, ಮಕ್ಕಳಿಗೆ ಎಲ್ಲರಿಗೂ ಹೆಲ್ದಿಯಾಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನಾನೀಗ ಮಕ್ಕಳಿಗೆ ಲಂಚ್ಗೆ ಮತ್ತು ಬ್ರೇಕ್ಫಾಸ್ಟಿಗೆ ಸೇರಿಸಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.